ಕಾಣ್ತೇನೆ ಕೊಟ್ಟನೆ ಮಾಡ್ಕೊಡ್ತಾರೆ ಬೇಕಾಗತ್ತ ಒಂದು ಮಂಗಳಾರತಿ ಮಾಡ್ತೀರಿ ಹಿಂದೆ ಬಂದು ಬೆಳ್ಕೊಳ್ಳಿ ಕಾಣ್ತೇನೆ ಹಿಡಿತೀರಾ ಸುರೇಶ್ ರೆಡ್ಡಿಯಿಂದ ರೆಡ್ಡಿ ಬೇಡ ಸುರೇಶ್ ಅಂತೇಳಿ ಅವ್ರ ಸಹಚರರು ಮತ್ತೆ ಅವ್ರ ಕುಟುಂಬ ಅವರ ಸ್ನೇಹಿತರ ಕುಟುಂಬವಾಗಿ ಅವ್ರ ಹೆಸರು ಅವ್ರ ಹೇಳಿ ಆನೇಕಲ್ ಪಕ್ಕ ಆನೇಕಲ್ ಅಂತ ಬಂದು ದಾಸೋಹ ಮಾಡಿರ್ತಾರೆ. ನಿಮ್ಮ ಕೈಲಾದ್ರೆ ಅವ್ರಿಗೆ ಅಭಿನಂದನೆ ತೋರೋ ಮರ್ಯಾದೆ ಅಲ್ಲ, ಇದು ಮರ್ಯಾದೆ. ಸರಿ ನಿಮ್ ಕೈ ಇದ್ರೆ ಹೊಡಿರೋ ಜ್ವರ ಒಂದು ನನ್ನ ಕಮಲನಲ್ಲಿ ನನಗಿಂತ ಏನು ಗೊತ್ತಾಯ್ತು ತಪ್ಪಳ ಹೊಡಿನ ಹೇಳೋದು. ನಾವು ಬರೀ ಕೇಳಿ ಕಿವಿಲಿ ಏನಂದ್ರೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ. ಈಗ ಅಲ್ಲಿಂದ ಇಲ್ಲಿ ಬರೋಕ್ಕೆ 3 ಜನ ಕೇಳ್ತೀವಿ ಮಕ್ಕಳ, ಒಬ್ರಿಗೆ ಇನ್ನೊಬ್ಬ ಪಕ್ಕ ನಿಂತ್ಕೊಂಡು ನನ್ನ ಮಕ್ಕಳಿಲ್ಲ ಅಂತ ಕೇಳ್ತಾ ಇದ್ದೆ. ಬೇಜಾರ ಕೇಳ್ಸ್ಕೊಂಡು ಧೈರ್ಯ ಆಗ್ಬೇಕು ಅಂತಮ್ಮ. ನೀನ್ ಫೋನಾಗಿದ್ದು ಹಿಂಗೆಲ್ಲ ಕೇಳ್ತಾ ನೋಡಿ. ಇನ್ನೊಂದ್ಸರಿ ಬಿಡ್ತೀನಿ, ದಯವಿಟ್ಟು ನಿಮ್ ಕಳೆ ವಿನಂತಿ. ನನ್ನ ಹೊತ್ತು ನೋಡಿರ್ತೀರಾ, ಇದು ರಿಕ್ವೆಸ್ಟ್ ನಿಮ್ದು. ಊಟ ತಟ್ಟೆ ದಯವಿಟ್ಟು ಡಸ್ಟ್ಬಿನ್ ಹಾಕಿ ಅಥವಾ ಅಲ್ಲಿ ಕೆಳಗಡೆ ಮರದಾಗ ಹಾಕಿ. ಹೇಗೆ ನಿಮ್ಗೆ ಗೊತ್ತಿರುತ್ತೆ ನೋಡಿ ಅಕ್ಕಪಕ್ಕ ಏನ್ ಮಾಡಿದ್ರೆ ಅಂತ. ಈ ಮಾಯಿಕಪ್ಪ ನಮ್ದಲ್ಲ, ರೋಡ್ ನಮ್ದು, ತೋಟ ನಮ್ದಲ್ಲ, ಈ ರೋಡ್ ನಮ್ದಲ್ಲ. ರೋಡ್ ನೋಡಿ ಹೆಂಗೆ ಮಾಡ್ಕೊಂಡಿರಂತ ನೋಡಿದೀರಾ? ದಯವಿಟ್ಟು ನೀವು ನಿಮಗೆ ಅನ್ನ ಬೇಕರಿ ಇಸ್ಕೊಳ್ಳಿ, ಇಲ್ಲ ಅಥವಾ ಎಲ್ರಿ ಇಸ್ಕೊಳ್ಳಿ. ಮಕ್ಕಳು ಕಳಿಸಿ ಅನ್ನ ತಿಳ್ಬೇಡಿ, ಬ್ಯಾಡ್ ವರ್ಕ್ ಇಸ್ಕೊಬೇಡಿ. ನಿಮ್ಗೆ ವಿನಂತಿ ಇದು. ಇನ್ನ ಅನ್ನ ಸಿಗಲ್ಲ, ನೀವು ಬರಾಬರ ಅನುಭವ ಆಯ್ತು ನಿಮ್ಗೆ ಅಲ್ಲಪ್ಪ. ಇನ್ನ ವೇಸ್ಟ್ ಮಾಡ್ಬೇಡಿ, ಎಲ್ಲರಿಗೂ ಕೊಡ್ತೇವೆ ಪ್ರಸಾದ. ಇನ್ನೊಂದ್ಸರಿ ಏನೋ ಹೇಳ್ತೀನಿ, ಏನು ಇವತ್ತು ನಾವು ದಾನ ಮಾಡ್ತಿದ್ದೀವಿ, ಅದಕ್ಕೆ ಕಾರಣಕ್ಕಂತ ನೀವೇ ಅರ್ಥಾದ್ರ. ಬರೇ ದೇವರನ್ನ ಕಂಡು ಭಕ್ತಿಯಿಂದ ಏನು ಮಾಡೋಕ್ಕಾಗಲ್ಲ. ನೀವು ಭಕ್ತರು ನಮ್ಗೆ ಅಂದಾದ್ರು, ನೀವು ನಮ್ಗೆ ಆಜ್ಞೆ ಮಾಡ್ಬಾರ್ದು, ಇದೇ ಬೇಜಾರ. ಏನಂತಮ್ಮ ಕರೆಕ್ಟಾ? ಆಜ್ಞೆ ಮಾಡ್ಬಿಡಿ. ಇನ್ನೊಂದ್ಸರಿ ಹೇಳ್ತೀನಿ, ಅನ್ನದಾತ್ರ ಯಾರು ಗೊತ್ತಾ ನಮಗೆ? ನೀವೇ. ನೀವು ಕೂಡ ಅನ್ನನ ದಾನ ಮಾಡೋದು, ನೀವು ಕೂಡ ಅಕ್ಕಿನ ದಾನ ಮಾಡೋದು. ನೀವು ಕೂಡ ಹಣ 10 ರೂಪಾಯಿ ಕೊಟ್ಟರೆ 5 ರೂಪಾಯಿ ದಾನ ಮಾಡ್ತೀವಿ. ಹತ್ತತ್ರ ದಾನಿಷ್ಟ, ನಾನು ದೊಡ್ಡ ದಾನಿಷ್ಟ ಅಲ್ಲ. ನೀವೇನು ಕೂಡ ಅನ್ನ ಕೊಡ್ತೀರಿ, ಇದು ನಿಮಗೆ ಪುಣ್ಯ ಬರುತ್ತೆ, ನನಗೆ ಪುಣ್ಯ ಬರುತ್ತೆ. ನಿಮ್ಮ ಕೈಲಾಗ ಸಹಾಯ ಮಾಡಿ. ಕೈಲಾಗಲಿಲ್ಲ ಸುಮ್ಮನೆ ಮನೆ ಹೋಗ್ಬಿಡ್ಬೇಕು ಸೈಲೆಂಟಾಗಿ. ನಾನು ಅವರು ಇವರು ಅಂದ್ರೆ ದೇವರೊಳಗೆ ದೇವ್ರ ಶಾಪ, ದೇವರಾಟ ಯಾರು ನಡೆಯಲ್ಲ. ಅದ ಮತ್ತೆ ಹೇಳ್ತೀನಿ, ನೀನು ಮಾತಾಡಲ್ಲ. ಗುರುಗಳು ನೋಡಿರ್ತೀರಾ, ಯಾವ ಮಕ್ಕಳು ಹುಷಾರಿಲ್ಲ ಯಾರಿಗಿಲ್ಲ, ಎಲ್ಲ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಿ. ನಿಮ್ಮ ಮನಸ್ಸಲ್ಲಿ ಹುಷಾರಿದ್ರೆ ಆಗುತ್ತೆ. ನೀವು ಅಂತ ಹಾಕಬೇಕು. ನಾವು ಜಾಸ್ತಿ ಗೀತಿನ ಮಾಡಿ ಯಾರು ಹಬ್ಬ ದುಡ್ಡಕ್ಕೆ ಐತಿ ದೇವಸ್ಥಾನ ದುಡ್ಡಕ್ಕೆ ಯಾರಿದ್ದೀರಾ? ನಮ್ಮ ಊರಲ್ಲಿ ಹೇಳ್ತಾರೆ, ಏನ್ ಕಾರ್ ಬತ್ತ ಗೊತ್ತಾ ಅಂತ ಬಾಯಲ್ಲಿ ಕೈ ಹಿಂಗಂತಾರೆ. ಯಾರು ದುಡ್ಡಾಗತ್ತೆ ಕೈ ಐತಿ ಎಲ್ಲ. ನೀವು ಎಲ್ಲ ಯಾರು ಬರ್ತಾರೆ ನಮ್ಮ ದೇವಸ್ಥಾನಕ್ಕೆ ಬರೋದು 80% ಜನ ಪೇಷಂಟ್. ಏನಂತ ಹೇಳ್ತೀರಿ ಗೊತ್ತಾ? ಎಲ್ಲ ಕಡೆ ಹೋಗಿ ಬಂದೀವಿ, ಸುಸ್ತಾ ಇದೀವಿ, ಅಂತರ ಫೀ ಕಟ್ತೀರಾ, ಬಚ್ಚಾರ ಕೊಡ್ತೀರಾ, ಇವರೇ ಬರೋದು. ಹುಷಾರಾಗುತ್ತಾ ಅನ್ನೋ ಪ್ರಶ್ನೆಗಳು ಅವಿವೇಕಗಳು ಬರುತ್ತೆ ನಮ್ಮ ದೇವಸ್ಥಾನಕ್ಕೆ. ಆಯ್ತಾ? ದುಡ್ಡಾಗ್ತಾ ಯಾರಿದ್ರೆ ಕೈ ಐತಿ, ಕೈ ಮುಗಿತೀನಿ ನಿಮ್ಗೆ ಹಾಕಿರ್ತೀರಿ. ಮಂಗಳೂರಲ್ಲಿ 5 ರೂಪಾಯಿ ಅಷ್ಟೇ. ದೇವಸ್ಥಾನ ಕೊಟ್ಟ ಯಾರಿಗೆ? ನಮ್ಮೂರಿಗೆ ಹೇಳ್ರ, ನಮ್ಮೂರಿಗೆಲ್ಲ ಆರ್ಕೆ ಅಂತಾರೆ ಜನ ನೆಂಟ್ರಲ್ಲ. ಏನ್ ದುಡ್ಡು ಮಾಡಿರ ಅಂತ? ಏನ್ ದುಡ್ಡು ಮಾಡಿಲ್ಲ. ಏನ್ ಗಲೀಜ್ ಬಾಚಿ ಗೊತ್ತಾ? ಹ್ಯಾಂಡಿಕ್ಯಾಪ್ ಪೇಷಂಟ್ ಬರೋದು, ಮಕ್ಕಳು ಗಲೀಜ್ ಮಾಡೋದು ಸಹಜ. ನೋಡಿ ಹೆಂಗೆ ಬಿಸಾಕ್ ಹೋಗ್ತಾರೆ. ಹ್ಯಾಂಡಿಕ್ಯಾಪ್ ಪೇಷಂಟ್ ಬರೋದು, ಅವ್ರು ಬಿಸಾಕ್ ಹೋಗ್ತಾರೆ. ಅಲ್ಲಿ ಕೂತಿರೋ ಅವ್ರ ಬಂದು ನೆಟ್ ಇಟ್ಕೊಂಡು ಆರ್ಡರ್ ಮಾಡ್ತಾರೆ. ನೋಡಿ ಸುಸ್ತಾಗ್ತಾರೆ ಅಂತ ನಮಗೆ ಬಿಲ್ಡಪ್ ಬರೋದಿಲ್ಲ. ಮಕ್ಕಳು ಗಲೀಜ್ ಮಾಡಿದ್ರೆ, ನೀವು ಗಲೀಜ್ ಮಾಡಿದ್ರೆ ದಯವಿಟ್ಟು ಅಲ್ಲಿ ಡಸ್ಟ್ಬಿನ್ ಹಾಕಿ. ನಿಮ್ಗೆ ಕರ್ಮ ಬರುತ್ತೆ, ಪುಣ್ಯ ಬರಲ್ಲ. ಹೇಳ್ತೀನಿ ನೋಡಿ ಮತ್ತೆ. ಯಾಕೆಂದ್ರೆ ಆ ಪೇಪರ್ನ ನಾವು ನಮ್ಮ ಅಪ್ಪ ಅಮ್ಮ ಮಕ್ಕಳೆಲ್ಲ ಹಾಕ್ತೀವಿ ಅಂತ ಆಗ್ತೀವಿ ನೋಡಿ. ಇನ್ನೊಂದು ಸರಿ
ದಾನ ಧರ್ಮ ಮಾಡ್ತಿರೋದು ನಿಮ್ಮಿಂದ, ಆ ತಾಯಿ ಆಶೀರ್ವಾದದಿಂದ. ಏನೇಳಿ, ನೀವು ಸಹಕಾರ ಮಾಡಿ, ಅಕ್ಕಿ ತಂದ್ಕೊಡಿ, ತರಕಾರಿ ತಂದ್ಕೊಡಿ, ರಾಗಿ ತಂದ್ಕೊಡಿ, 1 ರೂಪಾಯಿ ಹಾಕಿ ಪರವಾಗಿಲ್ಲ. ಇನ್ನೊಂದ್ಸರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಾಯ ಮಾಡ್ತಿರೋಂಥವ್ರಿಗೆ ಮತ್ತೆ ನಮಗೆ ನಮ್ಮ ಚಾನಲ್ನ ಬೆಳೆಸಿದಂಥ ಪುಣ್ಯಾತ್ಮರಿಗೆ ದಯವಿಟ್ಟು ಒಂದ್ಸರಿ ನಾನು ಅವ್ರಿಗೆ ಇಲ್ಲಿ ನಮಸ್ಕಾರ ಮಾಡ್ತೀನಿ. ಇಲ್ಲಿ ನೋಡಿಲ್ಲ ಯಾರು ನಾನು, ಯಾಕೆಂದ್ರೆ ಇಲ್ಲೊಬ್ಬ ಇದ್ದಾನೆ, ಇವನೇ ಫೇಸ್ಬುಕ್ ಮೇಂಟೈನ್ ಮಾಡೋದು ಲಿಂಗಾಯತ ಜನಾಂಗ. ಜಾತಿ ಹೇಳ್ತಾ ಇಲ್ಲ ನಾನು, ಇಲ್ಲಿ ಹೆಂಗೆ ನಾವು ಇದೀವಿ ತೋರಿಸ್ತೀನಿ ನಿಮಗೆ. ನಿಮ್ಮೂರ ಗೊತ್ತಾಗ್ತದೆ ಜಾತಿ ಅಂತ. ಇವ್ ಲಿಂಗಾಯತ ಜನ ಫೋಟೋ ಕೊಡೋದು, ಆಂಧ್ರದೊಂದು ರೆಡ್ಡಿ ಕಾಣ್ತಿಲ್ಲ ಫೋಟೋ ಕೊಡೋದು, ಫೋಟೋ ಮಾಡಿಸೋದು, ಫೇಸ್ಬುಕ್ ಮಾಡೋದು. ಇವನು ಒಳಗಡೆ ಮಂಜ ಅಂತ ಅವ್ನು ಚಲವಾದಿಗಳು ಜನಾಂಗ ಮಾತಾಡ್ತೇನೆ, ಅವನು ಬಡಿಯೋದು. ನಾನು ಗೌಡ್ರು. ಇನ್ನು ಎಲ್ಲ ಜಾತಿ ಎಲ್ಲ ಧರ್ಮ ಇದೆ. ನೀವೆಲ್ಲ ಜಾತಿ ಧರ್ಮ ಹುಡುಕ್ತೀರಾ? ಹೆಣ್ಮಕ್ಳ ನೀವೇ 3 ಸರಿ ಬರೋದು, ನಮ್ಮ ಗಂಡು ಮಕ್ಕಳು 1 ಸರಿ ಬರೋದು, ನಾವೇ ಗ್ರೇಟು. ಇನ್ನೊಂದ್ಸರಿ ಜೊತೆಗೆ ಯಾರು ಮೋಸ ಹೋಗ್ಬೇಡಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನ್ನದಾನ ಮಾಡಿಸ್ತೀರಂತ ಪುಣ್ಯಾತ್ಮರು, ನಮ್ಮ ಅಕ್ಕಿ ತಂಗೊಡ್ತ ಪುಣ್ಯಾತ್ಮರು, ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಮೆಸೇಜ್ ಬೆಳೆಸಂತ ಪುಣ್ಯಾತ್ಮರಿಗೆ ಇಲ್ಲಿಂದ ಧನ್ಯವಾದ. ಅವ್ರಿಗೆ ಆಶೀರ್ವಾದ, ದೇವರ ಆಶೀರ್ವಾದ ಯಾವ ಸಲ ಇರಲಿ ಆಯ್ತಾ. ನಿಮಗೆ ಪ್ರಸಾದ ಕೊಡ್ತೀನಿ. ಎಲ್ಲರೂ ಸಾಮೇಲೆ ಮುಟ್ಟಕ್ಕಾಗಲ್ಲ, ತೇರ್ತಿಸಿದ್ರು ಒಂದ್ಸರಿ ಇಲ್ಲ ಒಂದ್ಸರಿ ನೀವೇ ಮುಟ್ಬಿಡಿ. ನಾನೇನು ಜಾತಿ ಗೀತಿ ಏನು ಕೇಳಲ್ಲ. ನಾಲ್ಕು ಸಗಟೀಕರಣ ಅಂತ ದಯವಿಟ್ಟು ಎಲ್ಲ ಒಂದೇ ವೇಳೆನೇ ಬನ್ನಿ. ಪ್ರಸಾದ ಬಿಸಿ ಇದೆ, ಆಮೇಲೆ ಕೇಳಿರಂತೆ ಫಸ್ಟ್ ಪ್ರಸಾದ ತಗೊಳ್ಳಿ. ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ದಯವಿಟ್ಟು ಒಂದೇ ಲೈನ್ ನಿಂತ್ಕೊಳ್ಳಿ. ಎಲ್ಲರೂ ಪ್ರಸಾದ ಬಿಸಿ ಇರುತ್ತೆ, ಮೇಲೆ ಬೀಳ್ಬೇಡಿ. ದಯವಿಟ್ಟು ಒಂದೇ ಲೈನ್ ನಿಂತ್ಕೊಳ್ಳಿ, ಒಂದೇ ಲೈನ್ ನಿಂತ್ಕೊಳ್ಳಿ. ಎಲ್ಲರೂ ಸಿಗುತ್ತೆ ಪ್ರಸಾದ. ಕ್ಯೂವಲ್ಲೇ ಬರ್ಬೇಕು. ಕ್ಯೂವಲ್ಲಿ ಬಂದಿರೋ ಪ್ಲೇಟ್ ಕೊಟ್ಟಿರ್ತೀವಿ, ಅನ್ನದ ದಿಟ್ಟಿ ಬಂದು ಪ್ಲೇಟ್ ಕೊಡಲ್ಲ. ಗಮನಕ್ಕೆ ಪ್ರತಿಯೊಬ್ಬರಿಗೂ ಅಮ್ಮನ ಪ್ರಸಾದ ಒಂದು ತೊಟ್ಟು ಸಿಕ್ಕಿದ್ರೆ ಸಾಕು. ದಯವಿಟ್ಟು ಬೇಡ್ಕೊಳ್ಳಿ, ಚಳಿ ಇದನ್ನು ವೇಸ್ಟ್ ಮಾಡಬಾರ್ದು. ಪ್ರತಿಯೊಬ್ಬರು ಪ್ಲೇಟ್ ಡಸ್ಟ್ಬಿನ್ಗೆ ಹಾಕ್ಬೇಕು. ಕೊಡು ಪಟ ಪಟ ಮೇಲಿಡಿರಿ. ಪ್ಲೇಟ್ ಇಡ್ಬೇಡ. ಬರ್ರಿ ಪ್ಲೇಟ್ ಕೊಡ್ಬೇಡ, ಇಲ್ಲಿ ಕೊಡ್ಬೇಡ, ಪ್ಲೇಟ್ ಕೊಡ್ಬೇಡ. ಬಿಸಿ ಐತೆ, ಹುಷಾರಾಗಿ ಹೋಗಮ್ಮ. ಪ್ಲೇಟ್ ಆಡ್ಕೊಂಡು ಪ್ಲೇಟ್ ಕೂತ್ಕೊಂಡು ಹೇಳಿ ಬರ್ರಿ ಅಣ್ಣ. ನಿಮ್ಮ ಬರ್ಬೇಕಾ? ನೀವು ತಗೊಳ್ಳಿ, ನೀವು ಬರ್ರಿ ಫಸ್ಟ್. ನಿಮ್ಮರ್ ಬರ್ರಿ. ಬೆಳಗ್ಗೆ ಅಲ್ಲ ಇಲ್ಲ ಎಲ್ಲ ಕೊಡ್ತಾ ಇರಿ ಎಷ್ಟೊತ್ತು ಬಿಟ್ಟು ಅಲ್ಲ ಇಲ್ಲ ಆಮೇಲೆ ನೋಡಿ, ಯಾವುದೇ ವಾಹನದ ಚಾಲಕರು ಡ್ರೈವರ್ಗಳು, ನಮ್ಮ ಆಟೋ ಡ್ರೈವರ್ ಸಮೇತಲ್ಲಿ ಜಾಸ್ತಿ ಬರ್ಬೇಕು ತಿಂಡಿಗೆ. ವಾಹನದ ಚಾಲಕ ಸಮೇತ ಬನ್ನಿ. ಯಾರಿಗೆ ಮತ್ತೆ ಇಲ್ಲಿ ಕೂತಿರೋ ಪೇಷಂಟ್ ಯಾರಿದ್ರೆ ಅವ್ರ ಕಡೆ ಬಂದಿಸ್ಕೊಳ್ಳಿ. ಪೇಷಂಟ್ ಕಡೆ ಕೂತಿದ್ರೆ ಅವ್ರ ಕಡೆ ಬಂದಿಸ್ಕೊಂಡು ಅವ್ರಿಗೆ ಕೊಡಿ. ನಾವು ಅವ್ರಿಗೆ ಕೊಡಕ್ಕಾಗಲ್ಲ. ಯಾರು ಇಲ್ಲಿ ಕಾಯಿಲೆ ಇದ್ದೀರ ಅವ್ರು ಬಂದು ಇನ್ನೊಬ್ಬ ಹೇಳ್ತೀನಿ. ಹೇಳಿ ಅರ್ಥ ಆಗಲ್ಲ ನಿಮ್ಗೆ. ತಗೊಳ್ಳಿ, ವಿಷಯಲ್ಲ ತಿನ್ನೋ ಪರವಾಗಿಲ್ಲ, ಏನಾಗಲ್ಲ. ಬಾಯಿ ನೋಡ್ಕೊಂತಾರೆ. ತಿನ್ನೋ ಮಂಗಳೂರು ಮಮ್ಮಿ ಕೊಡಪ್ಪ, ಮಂಗಳೂರು ಮಮ್ಮಿಗೆ ಬೆಳಗಿತ್ ಮಮ್ಮಿಗೆ ಮೇಲಿಡ್ರಿ. 2 ಕೈ ಗಣಿ ಚೆಲ್ಲುತ್ತೆ. ನಿಮ್ ಕಡೆ ಈ ಕಡೆ ಇಲ್ಲ ಹ್ಯಾಂಡಿಕ್ಯಾಪ್ ಅವರೇ ಬಂದು ಪ್ರಸಾದ ಕೊಡ್ಬೇಕು. ಅವ್ರು ದೋಸೆ ಮಂದಿರ ಮಾಡ್ತಾರಂತ ಇಲ್ಲಿ ಬೇಡ. ಇಲ್ಲಿ ದೇವಸ್ಥಾನ ಸಹಾಯ ಮಾಡ್ತೀನಿ ಬಂದ ನನ್ನ ತಮ್ಮ ಜೋರ ಒಂದ್ಸರಿ ತಮ್ಮಗೋಸ್ಕರ ಯಾರು ಹೊಡೆಯಲ್ಲ. ಎಲ್ಲರೂ ದಯವಿಟ್ಟು ಪ್ರಸಾದ ತಿನ್ಬೋದು. ಯಾಕಂದ್ರೆ ನಾವು ನೀಟಾಗಿ ಪ್ರಸಾದ ಮಾಡ್ತೀವಿ, ಎಂದ್ಲು ಮಾಡ್ದಂಗೆ ಏನು ಮಾಡ್ದಂಗೆ. ಅಲ್ಲಿ ಚಪ್ಪಲ್ ತೊಳಿಬೇಡಿ ದಯವಿಟ್ಟು. ಯಾರು ಅಲ್ಲಿ ಕಾಲು ತಗೊಂಡು ದಯವಿಟ್ಟು ಚಪ್ಪಲ್ ತಗೋಬಾರ್ದು. ಯಾರು ಚಪ್ಪಲ್ ತೊಳಿಬಾರ್ದು. ಅರ್ಥಾಗತ್ರ ಬಂದಿಲ್ಲ ಪಂಚಾಯತ್ ಹತ್ರ ನಡಿಯಮ್ಮ ಕೂಡ
40 ಕಿಲೋಮೀಟರ್ 30 ಕಿಲೋಮೀಟರ್ ಆಡ್ಬೇಡಿ. ಹಿಂದಿನ ಕನ್ನಡ ಬರ್ತದೆ. ಒಡಿಶಾ ಎಷ್ಟು ಬಂದಿದೆ? ಎಷ್ಟು ಜನ ಬಂದಿದ್ದೀರಪ್ಪ? ಒಡಿಶಾದಿಂದ ಬಂದು ಅಪ್ಪಟ ಕನ್ನಡ ಕಲ್ತು ದೇವಸ್ಥಾನಕ್ಕೆ ಬಂದೇನ ಹುಡುಗ. ಕನ್ನಡ ಪೂರ್ತಿ ಬರುತ್ತೆ. ಒಡಿಶಾದಿಂದ ದೇವಸ್ಥಾನಕ್ಕೆ ಬರ್ತಾನೆ ತಮ್ಮ. ಮತ್ತೆ ಜ್ವರ ಇವನೇ ಕನ್ನಡ ಪೂರ್ತಿ ಕಲ್ತೇನೆ. ಬಡಿರೋ ನಿಮ್ಮ ಮನೆ ಒಳಗೋದು. ಕೈ ಕಾಲಿಲ್ಲ ಸರ್, ಕೈ ಕಾಲಿಲ್ಲ ಹಂಗಾಗಿ. ಬನ್ನಿ ಬನ್ನಿ ಆಗಿರ ಬಂದ್ಬೇಡಿ. ಬನ್ನಿ ಬನ್ನಿ ಲೈನ ಬನ್ನಿ ಪ್ರಸಾದ ಬನ್ನಿ.